ರಾಮನ ಕುರಿತ ಅಪಮಾನಕಾರಿ ಹೇಳಿಕೆ ವಿಚಾರದಲ್ಲಿ ಬೊಂಬೆಯನ್ನ ದೇವರು ಅಂತ ಹೇಳಿದರೆ ಏನು ತಪ್ಪು? ಬೊಂಬೆಯಲ್ಲಿ ದೈವತ್ವ ಇರೋದಿಲ್ವಾ ಎಂದು ಸಚಿವ ರಾಜಣ್ಣ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಬೊಂಬೆ ಎಂಬ ಕಾರಣಕ್ಕೆ ತಿರಸ್ಕಾರ ಮನೋಭಾವದಿಂದ ಇವರು ಮಾತನಾಡ್ತಾರಲ್ವಾ, ಅದು ಸರಿನಾ? ಟೂರಿಂಗ್ ಟಾಕೀಸ್ ರೀತಿಯೇ ಇತ್ತು ಅವತ್ತು ಅಲ್ಲಿ, ಅದಕ್ಕೆ ಹೇಳಿದ್ದೀನಿ ನಾನು. ಅದನ್ನ ಬಿಟ್ಟು ದೇವರನ್ನೇ ಟೂರಿಂಗ್ ಟಾಕೀಸ್ ಅಂದಿಲ್ಲ ಎಂದು ಸ್ಪಷ್ಟನೆ ನೀಡಿದ್ದಾರೆ. ಬಿಜೆಪಿಯವರು ನನಗೆ ರಾವಣ ಎಂದಿದ್ದಾರೆ, ನನಗೆ ಬೇಜಾರಿಲ್ಲ. ರಾವಣ ಎಂದು ಅನಿಸಿಕೊಳ್ಳೋಕೆ ನಾನು ಸಿದ್ಧನಿದ್ದೀನಿ. ಅವನಂತಹ ದೈವ ಭಕ್ತ ಯಾರೂ ಇರಲಿಲ್ಲ. ಇವರೆಲ್ಲ ಡೋಂಗಿ ದೈವ ಭಕ್ತರು ಎಂದರು. ಈ ಹಿಂದೆ ಅಣ್ಣದುರೈ ರಾಮಾಯಣಕ್ಕೆ ಬದಲಾಗಿ ರಾವಣಯಾನ ನಾಟಕ ಆಡಿದ್ರು. ಈ ನಾಟಕದಲ್ಲಿ ರಾವಣ ಸೀತೆ ಮೇಲೆ ಬಲಾತ್ಕಾರ ಮಾಡೋದಿಲ್ಲ, ಇದು ರಾವಣನ ದೊಡ್ಡ ಗುಣ ಅಲ್ವೇ ಎಂದು ಪ್ರಶ್ನೆ ಮಾಡಿದರು. ನಾನು ರಾಮ ಮತ್ತು ರಾವಣ ಇಬ್ಬರ ಪರ ಇದ್ದೀನಿ. ನನ್ನ ಹೇಳಿಕೆಯನ್ನ ನಾನು ಸಮರ್ಥನೆ ಮಾಡಿಕೊಳ್ತೀನಿ. ಹೇಳಿಕೆಯಿಂದ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಎಂದರು. ರಾವಣ ಶಿವನ ಪರಮ ಭಕ್ತ. ರಾವಣನಿಗೆ ಶಿವ ಆತ್ಮಲಿಂಗ ಕೊಟ್ಟಿರೋದು. ಕಾಂಗ್ರೆಸ್ನವರು ಹಜ್ ಯಾತ್ರೆಗೆ ದುಡ್ಡು ಕೊಟ್ಟಂತೆ ಯಡಿಯೂರಪ್ಪನವರು ಕಾಶಿಗೆ ಹೋಗೋಕೆ ದುಡ್ಡು ಕೊಟ್ಟಿದ್ರು. ಅದನ್ನ ಯಾರು ಬೇಡ ಅನ್ನಲ್ಲ. ಇದರ ಕುರಿತು ಇನ್ನು ಹಲವು ಸೂಕ್ಷ್ಮವಾದ ವಿಚಾರಗಳಿವೆ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ಎಂದರು. ಎಐಸಿಸಿ ಕಾರ್ಯದರ್ಶಿ ಮಯೂರ್ ಜಯಕುಮಾರ್ ಲೋಕಸಭೆ ಟಿಕೆಟ್ ಸಂಬಂಧಪಟ್ಟಂತೆ ಅಭಿಪ್ರಾಯ ಸಂಗ್ರಹಿಸಲು ಆಗಮಿಸಿದ್ದಾರೆ. ಮುದ್ದು ಹನುಮೇಗೌಡರು ಕಾಂಗ್ರೆಸ್ಗೆ ತುಂಬಾ ಸನಿಹ ಬಂದಿದ್ದಾರೆ. ಅವರು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಪಕ್ಷಕ್ಕೆ ಸೇರ್ಪಡೆ ಆಗಬಹುದು. ಟಿಕೆಟ್ ಕೊಡೋ ವಿಚಾರದಲ್ಲಿ ನನ್ನ ಅಭಿಪ್ರಾಯ ಏನೂ ಇಲ್ಲ, ಅದು ಹೈಕಮಾಂಡ್ಗೆ ಬಿಟ್ಟ ವಿಚಾರ ಎಂದರು. ನಾನು ರೈತ, ಹೊಲಕ್ಕೆ ಹೋಗುವಾಗ ಸಗಣಿ ತೆಗೆದುಕೊಂಡು ಹೋಗಿ ಸಗಣಿ ಮೂರ್ತಿ ಮಾಡಿ ಗರಿಕೆ ಹುಲ್ಲು ಇಟ್ಟು ಪೂಜೆ ಮಾಡ್ತಿದ್ದೆ. ಹೊಲದಲ್ಲಿ ಸಿಕ್ಕ ಬೆಣಚು ಕಲ್ಲಿಗೂ ಪೂಜೆ ಮಾಡ್ತಿದ್ವಿ ಅಂತ ನಮ್ಮ ನಂಬಿಕೆ ಎಂದರು. ಬಾಬರಿ ಮಸೀದಿ ಧ್ವಂಸ ಮಾಡಿದಾಗ ನಾನು ಭೇಟಿ ಕೊಟ್ಟಾಗ ನಾನು ಅಲ್ಲಿ ಕಂಡ ಚಿತ್ರಣವನ್ನ ಅವತ್ತು ಹೇಳಿಕೊಂಡಿದ್ದೀನಿ ಅಷ್ಟೇ ಎಂದರು. ಸಹಜವಾದಂತ ಗುಣಗಳನ್ನ ನಾವೇನು ಸುಮ್ಮನೆ ಏನೋ ಮೇಲ್ಗಡೆ ಇಲ್ಲಪ್ಪ ನಾವು ಅಲಿಯನ್ಸ್ ಆಗೈತೆ ನಾನು ಓಟ್ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ಆಯ್ತಪ್ಪ, ನಾಳೆ JDSಗೆ ಸೀಟ್ ಬಿಟ್ಕೊಟ್ಟು ಸುರೇಶ್ ಬಾಬುನ ಕ್ಯಾಂಡಿಡೇಟ್ ಮಾಡ್ತಾರೆ. JDS ಅಲ್ಲಿ ಮಾಧುಸ್ವಾಮಿ ಯಾವ ಮುಖ ಇಟ್ಕೊಂಡು ಹೋಗಿ ಸುರೇಶ್ ಬಾಬು ಓಟ್ ಹಾಕಿ ಅಂತ ಹೇಳ್ತಾರೆ. ನಿಮ್ದು ದೇವೇಗೌಡರು ನಮ್ದು ದೇವೇಗೌಡರು ನೋಡ್ರಿ, ನಮ್ಮ ರಾಜ್ಯದಲ್ಲಿ ನಾವೆಲ್ಲ ಗೌರವ ಕೊಡುವಂತ ವ್ಯಕ್ತಿ. ನಾವು ಅವರಿಗೆ ಅಗೌರವ ತೋರಿಸುವಂತ ವಿಚಾರ ಇಲ್ಲ. ಆದ್ರೆ ದೇವೇಗೌಡರಿಗೆ ಸುತ್ತಮುತ್ತ ಅವರಲ್ಲ ಯಾರು ಕಿರಾತಕರು, ಆ ಕಿರಾತಕರು ಕಿವಿ ಊದ್ತಾರೆ, ಅವರಿಗೆ ತೊಂದರೆ ಆಗೋಂಗ್ ಮಾಡ್ತಾರೆ ಅಷ್ಟೇ. ಬಿಜೆಪಿನವರು ರಾಜಣ್ಣವ್ರನ್ನ ರಾವಣಗೊಳಿಸ್ತಾ ಇದ್ದಾರೆ. ಹೌದೌದು, ರಾವಣ ಇವರು ನೋಡ್ರಿ, ರಾವಣ ಅಂತ ನಾನು ಅನಿಸ್ಕೊಳ್ಳಕ್ಕೆ ನಾನು ಸಿದ್ಧ ಇದ್ದೀನಿ. ಅವನಂತ ದೈವ ಭಕ್ತ ಯಾರು ಇರಲಿಲ್ಲ. ಇವರೆಲ್ಲ ಡೋಂಗಿ ದೈವ ಭಕ್ತರು ಇವರೆಲ್ಲ, ಗೊತ್ತಾ? ನಾನು ರಾವಣ ಅಂತ ಹೇಳಿಸ್ಕೊಳ್ಳೋದಕ್ಕೆ ನಿಮಗೆ ಗೊತ್ತಿಲ್ವಾ? ಹಿಂದೆ ಅಣ್ಣದೊರೆ ಪೆರಿಯ ರಾಮಸ್ವಾಮಿ ನಾಯಕರು ರಾಮಾಯಣಕ್ಕೆ ಬದಲಾಗಿ ರಾವಣಾಯಣ ಅಂತೇಳಿ ರಾವಣನಿಗೂ ಸೀತೆಗೂ ಮದುವೆ ಮಾಡಿಸುವಂತ ನಾಟಕ ಆಡ್ತಾ ಇದ್ರು. ಇವ್ರಿಗೆಲ್ಲ ಇತಿಹಾಸ ಗೊತ್ತಿಲ್ಲದೆ ಸುಮ್ಮನೆ ಏನೋ ಮಾತಾಡ್ತಿರು. ರಾವಣನಿಗೆ ಈಗ ರಾವಣ ಸೀತೆ ಅಪಹರಿಸ್ಕೊಂಡು ಹೋಗ್ತಾನೆ, ಅವನು ಬಲಾತ್ಕಾರ ಮಾಡ್ಬೋದಾಗಿ, ಆದರೆ ಬಲಾತ್ಕಾರ ಮಾಡೋದಿಲ್ಲ. ಅವನು ಸೀತೆಗೆ ಅವನ ತಂಗಿ ಕಳಿಸಿ ಅವಳು ಆ ಸೀತೆಗೆ ಮನವೊಲಿಸೋ ಪ್ರಯತ್ನ ಮಾಡ್ತಾನೆ. ರಾವಣನ ದೊಡ್ಡ ಗುಣ ಅಲ್ವಾ ಅದು? ಅಂದ್ರೆ ಇಲ್ಲಿ ರಾವಣನ ಪರನ ರಾಮನ ಪರನ? ಯಾರು? ನಾವು ಇಬ್ಬರು ಪರ. ಸದಾ ಕಾಲ ನಾನು ಯಾವೆಲ್ಲ ಹೇಳಿಕೆ ಹೇಳಿದ್ದೀನಿ, ಹೇಳಿಕೆಗೆ ನಮ್ಮ ಭದ್ರಾಗೆ ಇದ್ದೀನಿ. ಯಾವ ಹೇಳಿಕೆಯಿಂದನೂ ಹಿಂದೆ ಹೋಗುವಂತ ಪರಿಸ್ಥಿತಿ ಇಲ್ಲ. ಯಾವುದೇ ದೋಷ ಇಲ್ಲ ಅನ್ನುವಂತ ತಮ್ಮ ದೋಷ ಇಲ್ಲಪ್ಪ. ದೋಷ ಇದೆ ಅಂದ್ರೆ ಹೇಳಿ ಅವರು. ನನಗೆ ರಾವಣನಿಗೋಸ್ಕರ ಸಂತೋಷ ಪಡೋಣ. ರಾವಣ ಅವನು ಶಿವನ ಪರಮ ಭಕ್ತ. ಅವನು ರಾವಣನಿಗೇನೆ ಆತ್ಮಲಿಂಗ ಕೊಟ್ಟದ್ದು ಈಶ್ವರ, ಗೊತ್ತಾಯ್ತಾ? ಇದೆಲ್ಲ ಅವ್ರಿಗೆ ಗೊತ್ತಿಲ್ಲ, ಹೇಳ್ತಾರೆ ಅಷ್ಟೇ. ವಿಜೇಂದ್ರ ಅವರು ಕಾಮಾಲೆ ಕಣ್ಣಿ ಕಾಣೋದೆಲ್ಲ ಅಳ್ದಿನಿ ಅಂತ ಒಂದು ಅವ್ರಿಗೆ ಕಾಮಾಲೆ ಎತ್ತಿರ ಡಾಕ್ಟರ್ ನಾವು ಚೆಕ್ ಮಾಡಿಸ್ಕೊಳ್ಳಕ್ಕೆ ಹೇಳಿ. ಅಲ್ಲ, ಅವ್ರಿಗೆ ಬಿಜೆಪಿ ಅವರು ವಾದ ಇನ್ನೊಂದು ವಾದ ಅಂದ್ರೆ ಕಾಂಗ್ರೆಸ್ನವರಿಗೆ ಅಯೋಧ್ಯೆ ರಾಮ ಮಂದಿರ ಹೋಗೋದು ಬೇಡ. ನೋಡಿದ್ದೀನಿ ವಿರೋಧ ನೋಡ್ರಿ, ನಾನು ಆಗ್ಲೇನೆ ವ್ಯಕ್ತ ಮಾಡಿದ್ದೇನೆ. ಈಗ ನಾವು ಹಳ್ಳಿನಲ್ಲಿ ರೈತ, ನಾನು ರೈತರ ಕೆಲಸ ಮಾಡಿದ್ವಿ. ಮಳೆ ಬೀಳ್ತಿದ್ದಂಗೆ ಏನ್ ಮಾಡ್ತಿದ್ದೋ, ಗಾಡಿ ಕಟ್ಕೊತಿದ್ದೋ, ನೇಗ್ಲು ಇಟ್ಕೊಳ್ಳಿವೋ, ತೆಂಗಿನಕಾಯಿ ಬಾಳೆಹಣ್ಣು ಕರ್ಪೂರ ಎಲ್ಲ ಇಟ್ಕೊಳ್ಳಿವೋ, ಹೊಲಕ್ಕೆ ಹೋಗಿವೋ, ಹೊಲಕ್ಕೆ ಹೋಗ್ಬಿಟ್ಟು ಒಂದು ಸಗಣಿ ತಗೊಂಡು ಅದಕ್ಕೆ ಒಂದು ಗರಿಕೆ ಹುಲ್ಲಿಡಿವೋ, ಒಂದು ಬೆಣಸ್ಕಲ್ ತಗೊಳ್ಳಿವೋ, ಇಟ್ಬಿಟ್ಟು ನಾವು ಅದಕ್ಕೆ ಪೂಜೆ ಮಾಡಿ ತೆಂಗಿನಕಾಯಿ ಹೊಡೆದು ಊದ್ಗಡ್ಡಿ ಹಚ್ಚಿ ಆಮೇಲಿಂದ ನಾವು ಬೇಸಾಯದ ನೇಗ್ಲು ಊಡ್ತಾ ಇದ್ವಪ್ಪ. ನಮ್ಮ ನಂಬಿಕೆ ಅದರಲ್ಲೇ.